ಮುಖ್ಯವಾಗಿ ನಾನು ಈ ವಿಡಿಯೋ ಮಾಡ್ತಾರೋ ರಘುನವರಿಗೂ ವಂದನೆ ಹೇಳಬೇಕು, ನಮಸ್ಕಾರ ಹೇಳಬೇಕು. ಅವರು ಭಾಳ ಇಂಟ್ರೆಸ್ಟಾಗಿ ವಿಡಿಯೋ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್ ಅವ್ರಿಗೆ, ತುಂಬ ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್ ಮೇಲೆ ಥ್ಯಾಂಕ್ಸ್. ವಿಡಿಯೋ ಮಾಡೋದು ಅಂದರೆ ಇವಾಗ ನೋಡಿ, ನಿಮ್ಮ ನೆನಪುಗಳು ನಿಮ್ಮಲ್ಲೇ ಹೋಗ್ಬಿಡ್ಬಾರ್ದು, ಮರೆಯಾಗಬಾರ್ದು. ಹೌದು, ನಿಮ್ಮಿಂದ ಇವನ್ನ ವಿಡಿಯೋ ಮಾಡಿ ಅದನ್ನ ಎಡಿಟ್ ಮಾಡಿ ಹಾಕಿದಾಗ ಸಾವಿರಾರು ಜನ, ಲಕ್ಷಾಂತರ ಜನ ನೋಡ್ತಾರೆ. ನಿಮ್ಮ ಸ್ಟೂಡೆಂಟ್ಗಳು ನೋಡ್ಬೋದು, ಅಥವಾ ನಿಮ್ಮ ಒಂದು ಕುಟುಂಬದವ್ರು ನೋಡ್ಬೋದು. ಹೌದೌದು. ಮತ್ತೆ ಇನ್ನು 100-200 ವರ್ಷ ಆದ್ರೂ ನಿಮ್ಮ ಒಂದು ನೆನಪು ಆ ವಿಡಿಯೋದಲ್ಲಿ ಇರುತ್ತೆ. ಇಲ್ಲ, ನಾನು ನಿಮ್ದು ವಾಟ್ಸಪ್ ರಘು ಅಂತ ಬರೋದು, ಯಾರು ಇವ್ರು ರಘು ತುಮಕೂರು ಅಂತ, ತುಮಕೂರ್ದು ಯಾವಾಗಲೂ ಮಠದ ತೋರಿಸ್ತಾರಲ್ಲ ಅಂತ ನನಗೆ ಖುಷಿ ಪಡೀನಿ. ಮಠದ್ದೇ ಬರೀ ಮಠದ ತೋರಿಸ್ತಾರೆ ಇವರು. ಭಾಳ ಯಾರು ಇವರು ನೋಡಬೇಕು ಅಂತ ಭಾಳ ಆಸೆ ಆಗಿದ್ದೆ. ಇವತ್ತು ನೋಡಿಬಿಟ್ಟೆ, ತುಂಬ ಸಂತೋಷ ಆಯಿತು. ನಮಗೂ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ, ಅದರಲ್ಲಿ ನಿಮ್ಮ ಬೈಟ್ಸ್ ತೊಗೊಂಡು. ಆಯಿತು ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕಂಬಾಳ ಮಠದ ಮಠಾಧೀಶರಾದ ಸ್ವಾಮೀಜಿಗಳಲ್ಲಿ ಒಂದು ನಮಸ್ಕರಿಸುತ್ತಾ ಎಲ್ಲ ಮಠ ಭಕ್ತಾದಿಗಳಿಗೂ ನನ್ನ ವಂದನೆಗಳನ್ನು ಹೇಳ್ತೀನಿ. ಹಾಗೂ ಇವತ್ತಿನ ದಿವಸ ನನ್ನ ಹುಟ್ಟಿದಬ್ಬ. ಈ ಹುಟ್ಟಿದಬ್ಬದ ಪ್ರಯುಕ್ತನೇ ನಾನು ಸಿದ್ಧಗಂಗಾ ಮಠದಲ್ಲಿ ಓದಿದ್ದು ಅನ್ನೋದೊಂದಕ್ಕಿಂತ ಹೆಚ್ಚಾಗಿ ಅವರು ನನ್ನ ಜಾಸ್ತಿ ಪ್ರೀತಿಸ್ತಾಯಿದ್ರು. ಜಾಸ್ತಿ ವಿಶೇಷ ವಿಶ್ವಾಸದಿಂದ ಇದ್ದರು. ಸಿದ್ಧಲಿಂಗ ಸ್ವಾಮಿಗಳು, ಶಿವಕುಮಾರ ಸ್ವಾಮಿಗಳು ಇನ್ನೂ ಅತಿ ಹೆಚ್ಚಿನ ವಿಶ್ವಾಸದಲ್ಲಿದ್ದರು ಅವರು. ನಮಗೆ ಸಿದ್ಧಗಂಗಾ ಮಠದ ಮೇಲೆ ಜಾಸ್ತಿ ಆಸಕ್ತಿ. ನನಗೆ ಈಗಿನ ದಾಸೋಹದ ವ್ಯವಸ್ಥೆ ನೋಡಿ ನನಗೆ ಭಾಳ ಸಂತೋಷವಾಯಿತು. ಜೊತೆಗೆ ನಾನು ಒಂದು ದಿವಸ ದಾಸೋಹ ಏರ್ಪಡಿಸ್ಬೇಕು ಅಂತ ಮನಸ್ಸಾಗಿ ಇವತ್ತಿನ ದಿವಸ ಸಿಹಿ ಊಟದ ನಮ್ಮ ತಂದೆ ತಾಯಿಗಳ ಜ್ಞಾಪಕಾರ್ಥವಾಗಿ, ಸ್ಮರಣಾರ್ಥವಾಗಿ ಸಿಹಿ ಊಟದ ವ್ಯವಸ್ಥೆ ನಾನು ಕೈಗೊಂಡೆ. ಅದು ಭಾಳ ಅದ್ಭುತವಾಗಿ ಚೆನ್ನಾಗಿ ನಡೀತು. ಇವಾಗ ಹುಡುಗರು 10,000 ಜನಸಂಖ್ಯೆ, ಜೊತೆಗೆ ಯಾತ್ರಾರ್ಥಿಗಳು ಎಲ್ಲ ಸೇರಿ 13,000 ಜನಸಂಖ್ಯೆಗೂ ಅದ್ಭುತವಾದ ಊಟದ ವ್ಯವಸ್ಥೆ ಆಯಿತು. ತುಂಬ ಸಂತೋಷ ಆಯಿತು ನನಗೆ. ಮತ್ತು ಎಲ್ಲ ಗದ್ದಿಗಳು ಪೂಜೆ ನೋಡಿಕೊಂಡು, ಬೆಟ್ಟದ ಮೇಲೆ ಪೂಜೆನ ನೋಡಿಕೊಂಡು, ಸ್ವಾಮಿಗಳ ಜೊತೆಯಲ್ಲಿ ಪೂಜೆ ಮುಗಿಸ್ಕೊಂಡು ಇವಾಗ ಕಂಬಾಳ ಮಠದಲ್ಲಿದ್ದೀನಿ. ಕಂಬಾಳ ಮಠದಲ್ಲಿ ಇದು ಮನೆದೇವರು ನಮಗೆ. ಕಂಬಾಳ ಮಠದ ಮಳಸಿದ್ದೇಶ್ವರ ಮಲ್ಲಿಕಾರ್ಜುನ ಸ್ವಾಮಿ ಅನ್ನೋದು ಮನೆದೇವರಾಗಿದೆ. ಅದರಿಂದ ನಾವು ಇಲ್ಲಿ ಹುಟ್ಟಿದಬ್ಬದ ದಿವಸ ನಾವು ಭೇಟಿ ಆಗಲೇಬೇಕು, ಇಲ್ಲಿ ಬರಲೇಬೇಕು. ಅಭಿಷೇಕ ಇಲ್ಲಿ ಮಾಡ್ಸೋಕ್ಕಾಗಲ್ಲ, ಬೇರೆಯವರು ಫಿಕ್ಸ್ ಆಗಿ ಮೆಂಡಿಸ್ತಾ ಇದ್ದರಿಂದ ನಾವು ಅಭಿಷೇಕ ನಾವು ಇಟ್ಕೊಂಡಿಲ್ಲ. ನಾನು ಹುಟ್ಟಿದ್ದು ಅಂಬಲಗೆರೆ, ದೊಡ್ಡಬಳ್ಳಾಪುರ ತಾಲೂಕು ಅಂಬಲಗೆರೆ ಗ್ರಾಮ. ನಮ್ಮ ತಂದೆ ಚೇರ್ಮನ್ ಎಂ ಸಿದ್ದಪ್ಪ ಮತ್ತು ಸಿದ್ದಮ್ಮ ಅಂತ ಅಂದ್ಬಿಟ್ಟು ನಮ್ಮ ತಂದೆ ತಾಯಿ. ನಮಗೆ ನಾವು ಇಬ್ಬರು ಅಣ್ಣ ತಮ್ಮಂದಿರು. ನಮ್ಮ ಕುಟುಂಬ ಪೂರ್ವಭಾವಿಯಾಗಿ ನಮ್ಮ ಕುಟುಂಬ ಭಾಳ ಸೇವೆ ಮಾಡಿದ್ದಂಥ ಕುಟುಂಬ ಸಿದ್ಧಗಂಗಾ ಮಠಕ್ಕೆ. ಮಳಸಿದ್ದೇಶ್ವರ ಕುಟುಂಬ ಅಂದರೆ ಅಂಬಲಗೆರೆಗೆ ತುಂಬ ಹೆಸರುವಾಸಿಯಾಗಿತ್ತು. ನಮ್ಮ ತಂದೆ 4 ಜನ ಅಣ್ಣ ತಮ್ಮಂದಿರು. ಹಿಂದೆ ರಥೋತ್ಸವನೂ ನಮ್ಮದೇ ಇತ್ತು ಮಠದಲ್ಲಿ ಸಿದ್ಧಗಂಗೆಯಲ್ಲಿ. ಪೂರ್ವಭಾವಿ ಅಂದರೆ ಉದ್ದಾನ ಸ್ವಾಮಿಗಳಿದ್ದಂಥ ಕಾಲದಲ್ಲಿ ನಮ್ಮೂರು ತವ್ರ ಮನೆ ಅನ್ನೋರಂಥವ್ರು. ಅಷ್ಟು ಭಾಳ ಪ್ರೀತಿಯಿಂದ ಇದ್ದವ್ರು ನಮ್ಮೂರನ್ನ ಕಂಡ್ರವರು. ನಮ್ಮೂರು ಈ ಶಿವಕುಮಾರ ಸ್ವಾಮೀಜಿಯವರು ನಮ್ಮೂರಿಗೆ ಭಿಕ್ಷಾಟನೆಗೆ ಬಂದು ಸಮ್ಮರ್ ಕ್ಯಾಂಪಲ್ಲಿ ಬಂದರೆ 1 ತಿಂಗಳಿರೋರು. ನಮ್ಮ ಸಂಪೂರ್ಣವಾಗಿ ಎಲ್ಲ ವೀರಶೈವ ಲಿಂಗಾಯತರೆ ನಮ್ಮ ಊರಲ್ಲಿ. ದಿವಸ 3 ಪೂಜೆ, ಶಿವಪೂಜೆ ಮತ್ತು ಯಾರ್ಯಾರೇನು ಧಾನ್ಯ ಕೊಡಬೇಕು ಅನ್ನೋದನ್ನೆಲ್ಲ ಪಟ್ಟಿ ಹಾಕ್ಬಿಡೋರು. ಪಟ್ಟಿ ಹಾಕಿ ಸಂಗ್ರಹ ಮಾಡ್ಕೊಳ್ಳೋರು. ಮತ್ತು ಪಕ್ಕದಲ್ಲಿ ಗೂಳ್ಯ ಪುಷ್ಣಹಳ್ಳಿ ಅಂತ ಇತ್ತು, 3 ಗ್ರಾಮದಲ್ಲಿ, ಇನ್ನೂ 2 ಗ್ರಾಮದಲ್ಲೂ ಪೂಜೆಗೆ ಹೋಗೋರು. ಆಮೇಲೆ ಸುತ್ತತ್ತಳ್ಳಿಯೂ ಬೇರೆ ಜನಾಂಗನೂ ದವಸ ಧಾನ್ಯ ಕೊಡೋರು. ಆಗಿನ ಕಾಲಕ್ಕೆ ಅಷ್ಟೆಲ್ಲ 1 ತಿಂಗಳಿದ್ದರೂ ಸಹ 1 ಲೋಡ್ ರಾಗಿನೇ ಕಲೆಕ್ಟ್ ಆಗ್ತಿದ್ದು. ಈಗಿನ ಕಾಲಕ್ಕೆ 1 ಲೋಡ್ ಒಬ್ಬೊಬ್ಬರೇ ಕೊಡ್ತಾರೆ. ಅವ್ರು ಪಟ್ಟಿದ ಶ್ರಮದ ಮೇಲೆ, ಶಿವಕುಮಾರ ಸ್ವಾಮಿಗಳ ಶ್ರಮದಿಂದ, ಅವರ ಶ್ರಮ, ಅವರ ದುಡಿಮೆ, ಅವರ ಕಾಯ ವಾಚ ನಮ್ಮಿಂದ ನಡ್ಕೊಂಡಿದ್ದರಿಂದ ಜನ ಮೆಚ್ಚುಗೆಯಿಂದ ಇವತ್ತು ಅವ್ರ ಹೆಸರಿನ ಮೇಲೆ ಇವತ್ತು ಸಂಸ್ಥೆ ಇದೆ. ಭಾಳ ಅದ್ಭುತವಾಗಿ ಅವರು ಅಭಿವೃದ್ಧಿ ಆಗ್ತಾಯಿದೆ. ಅದು ನಾವು ಬಾಯಿನಲ್ಲಿ ಹೇಳೋದಕ್ಕೆ ಅಸಾಧ್ಯ, ಅದನ್ನ ಹೇಳೋದಕ್ಕೆ ಆಗಲ್ಲ. ನೀವು ಯಾವ ವರ್ಷ ಓದಿದ್ದು ಸರ್ ಮಠದಲ್ಲಿ? ನಾನು ಮಠದಲ್ಲಿ ನನಗೆ ಶಿವಕುಮಾರ ಸ್ವಾಮಿಗಳು ಕಷ್ಟಪಟ್ಟರು ನೆನೆಸ್ಕೊಂಡ್ರೆ ಅಳು ಬಂದುಬಿಡುತ್ತೆ. ಇಲ್ಲ, ಅವರು ಅಷ್ಟು ಕಷ್ಟಪಡೋರು. ಅವರು ತ್ಯಾಗಮಯಿ ಜೀವನ ನಡೆಸಿದ್ದಾರೆ.
ಅವರು ಸಾರ್ವಜನಿಕಕ್ಕಾಗಿ ದುಡಿಮೆ ಮಾಡಿದ್ದಾರೆ. ಅದನ್ನ ನಾವು ಹೇಳೋದು, ನಾವು ಯಾವ ಬಾಯಿನಿಂದ ಹೇಳಬೇಕು ಅನ್ನೋದೇ ಗೊತ್ತಾಗಲ್ಲ. ಅಷ್ಟು ಅವರು ಸೇವೆ ಮಾಡಿದ್ದಾರೆ, ಸಾರ್ವಜನಿಕಕ್ಕೆ ಅಷ್ಟು ಸೇವೆ ಮಾಡಿದ್ದಾರೆ. ನೀವು ನೋಡಿರೋ ಹಾಗೆ ಏನು ಕಷ್ಟಪಡ್ತಿದ್ರು ಸರ್ ಅವರು? ನಾವು ನೋಡ್ದಂಗೆ ಅವ್ರ ಕಾಯಕ ಬೆಳಗ್ಗೆ 3 ಗಂಟೆಗೆದ್ದರೆ ಸಾಯಂಕಾಲ 10 ಗಂಟೆ ಆದರೂ ಆಯಿತು, 11 ಗಂಟೆ ಆದರೂ ಆಯಿತು, ಒಂದು ನಿಮಿಷ ಬಿಡುವಿಲ್ದಂಗೆ ಕೆಲಸ ಮಾಡೋರು. ಅಂದರೆ ಆಫೀಸ್ ಕೆಲಸನೇ ಆಗಲಿ, ಎಲ್ಲ ಕೆಲಸನೇ ಅದನ್ನು. ಆಫೀಸ್ ಕೆಲಸ ಆಗಲಿ, ಒಂದು ಅಡ್ಮಿಷನ್ ಆಗಲಿ, ಒಂದು ಉಳುಮೆ ಹತ್ರ ಜಮೀನು ಹತ್ರ ಹೋದರೆ ಅಲ್ಲೊಂದು ಕೆಲಸ ಆಗಲಿ. ನಾವು ನೋಡಿಲ್ಲ. ನನಗಿಂದು ಇನ್ನೂ ಹಿಂದಕ್ಕಿಂತ ಸೌದೆ ಅವರೇ ಹೊಡೆಯೋರಂತೆ, ಅವರೇ ಅಡುಗೆ ಮಾಡೋರು, ಅಡುಗೆ ಮಾಡ್ತಿದ್ರು ಅಂತ ಹೇಳ್ತಾರೆ. ಹೊಲದಲ್ಲಿ ಹೋದರೆ ನೀರಾವರಿ ಗದ್ದೆ ಹತ್ರ ಹೋದ್ರೆ ನೀರು ನೀರು ಸಾಕ್ಸಾರ ಕಾಲುವೆ ಬಿಡು, ನೀರು ಬಿಡೋದು, ಎಲ್ಲ ಕೆಲಸ ಅವರೇ ಮಾಡಿದ್ದಾರೆ. ಇಂಥ ಕೆಲಸ ಮಾಡಿಲ್ಲ ಅನ್ನಂಗಿಲ್ಲ. ಆಮೇಲೆ ಅವರು ಬಹಳ ವಿಶಾಲವಾದ ಹೃದಯವಂತಿಕೆ, ಬಹಳ ದೊಡ್ಡ ಹೃದಯವಂತಿಕೆ ಇತ್ತು. ಮೊನ್ನೆ ಸಿದ್ಧಲಿಂಗ ಸ್ವಾಮಿಗಳಲ್ಲಿ ಒಂದು ಮಾತಂದೆ, ಶಿವಸಿದ್ದೇಶ್ವರ ಸ್ವಾಮಿ ಚಿಕ್ಕ ಸ್ವಾಮಿಗಳಿಗೆ, ಈಗ ಹೊಸ ಸ್ವಾಮಿಗಳಿಗೆ ಸ್ವಲ್ಪ ವಿದ್ಯಾಭ್ಯಾಸ ಚೆನ್ನಾಗಿ ಆಗಬೇಕು ಅಂದಿದ್ದಕ್ಕೆ ಏನಂದ್ರೆ ಅವರು, ವಿದ್ಯಾಭ್ಯಾಸ ಒಂದೇ ಅಲ್ಲದ ರೀ, ಹೃದಯವಂತಿಕೆನೂ ಇರಬೇಕು, ಚೆನ್ನಾಗಿ ಒಳ್ಳೆ ಹೃದಯವಂತಿಕೆ ಇರಬೇಕು. ನಾನೊಂದು ಕಾಶಿ ಶ್ರೀಶೈಲದ ಎಕ್ಸಾಂಪಲ್ ಕೊಟ್ಟು ಹೇಳಿದೆ. ಅವ್ರು ನೋಡಿ ಬುದ್ಧಿ ಅಂತ ಸಂಸ್ಕೃತ ವಿದ್ಯಾಭ್ಯಾಸದಲ್ಲಿ ಎಂಥ ದೊಡ್ಡ ವಿದ್ವಾಂಸರು ಅವರು ಒಂದೇ. ವಿದ್ವಾಂಸರಾದ್ರೆ ಏನ್ರಿ, ಹೃದಯವಂತಿಕೆ ಇರಬೇಕು, ಚೆನ್ನಾಗಿ ಒಳ್ಳೆ ಹೃದಯವಂತಿಕೆ, ಅದು ಒಪ್ಕೋಬೇಕಾದ ವಿಚಾರ ಬುದ್ಧಿ, ನಿಜ ನೀವು ಹೇಳೋದು ಒಂದೇ. ಹಾಗೇ ಅವರಷ್ಟು ವಿಶಾಲವಾದ ಹೃದಯವಂತಿಕೆ ಆಗಿತ್ತು ಶಿವಕುಮಾರ ಸ್ವಾಮಿಗಳು ಅಂದರೆ. ಇನ್ನೊಂದು, ಅವ್ರ ವಿಚಾರದಲ್ಲಿ ಯಾವ ರಾಜಕೀಯ ವ್ಯಕ್ತಿಯಾಗಲಿ, ಯಾವ ಸಾರ್ವಜನಿಕ ವ್ಯಕ್ತಿ ಆಗಲಿ ಅವ್ರ ಬಗ್ಗೆ ಏನೂ ಮಾತಾಡೋಕ್ಕಾಗ್ತಿರಲಿಲ್ಲ. ಎಲ್ಲ ಮಠಮಾನ್ಯಗಳ ಮೇಲೂ ದೂರ ಹೇಳ್ತಾರೆ. ಸಿದ್ಧಗಂಗಿ ಸ್ವಾಮಿಗಳ ಮೇಲೆ, ಯಾವ ಶಿವಕುಮಾರ ಸ್ವಾಮಿಗಳ ಮೇಲೆ ಯಾರೂ ದೂರ ಹೇಳೋಕ್ಕಾಗಲ್ಲ. ಹಾಗೆ ನಾನು ಸಿದ್ಧಗಂಗಿ ಮಠದಲ್ಲಿ ವಿದ್ಯಾಭ್ಯಾಸಕ್ಕೆ ಸೇರಿದ್ದು. ನನಗೆ ಇನ್ನೊಂದು, ನಾನು SLCವರೆಗೂ ಬೆಂಗಳೂರಿನಲ್ಲಿ ಓದಿದೆ. ಒಂದು ಸರಿ ಯಾವುದೋ ಒಂದು ಬೆಂಗಳೂರಿನಲ್ಲಿ ಓದಬೇಕಾದ್ರೆ ಅಲ್ಲಿ ಬಂದರು, ಅಲ್ಲಿ ಗುರ್ತಿಡ್ಬಿಟ್ರು. ನನಗೆ 5-6 ವರ್ಷದಿಂದನೂ ಪರಿಚಯ ಶಿವಕುಮಾರ ಸ್ವಾಮಿಗಳು. ನಮ್ಮೂರಿಗೆ ಬಂದ್ರೇ ಸೇವೆ ಮಾಡ್ತಾಯಿದ್ದೆ, ಪಾದ ಓದ್ತಾಯಿದ್ದೆ. ನಾನು 6ನೇ ವರ್ಷಕ್ಕೆ ಶಿವಕುಮಾರ ಸ್ವಾಮಿಗಳು ಪಾದ ಓದ್ತೀನಿ. ಆಮೇಲೆ ಅಲ್ಲಿ ಬಂದು ಗುರ್ತಿಡ್ಬಿಟ್ಟು, ಇಲ್ಲಿದೆಯಾ, ಮುಂದೆ SLC ಮುಗಿಸ್ಕೊಂಡು ಮಠಕ್ಕೆ ಬಂದುಬಿಡು ಅಂದರು. ಆಯ್ತು ಬುದ್ಧಿ ಬರ್ತೀನಿ ಅಂದ್ಬಿಟ್ಟು, ಆವಾಗ 65-66ನೇ ಇಸ್ವಿಗೆ ಮಠ ಸೇರಿದಾಗ PUCಗೆ ಸೇರಿದೆ. PUCಗೆ 2 ವರ್ಷ PUC ಓದಿದೆ. ಫೇಲ್ ಆಗಿಬಿಟ್ಟಿದ್ದೆ ನಾನು. ಫೇಲ್ ಆಗಿದ್ದರೂ ದಾಖಲೆ ಇಲ್ಲ, ಏನಿಲ್ಲ. ನನಗೆ ಮಠದಲ್ಲಿ ಇರು ಅಂತೇಳಿ ಆಶ್ರಯ ಕೊಟ್ಟು, ಫೇಲ್ ಆಗಿದ್ದರೂ ನನಗೆ ಊಟ ಹಾಕಿ ಸಾಕಿರು. ಅದನ್ನೇ ನಾನು ನೆನೆಸ್ಕೊಳ್ಳೋದು ಇವಾಗ. ನಾನು ಫೇಲ್ ಆಗಿದ್ದರೂ ಕೂಡ PUCನಲ್ಲಿ ಅಲ್ಲಿದ್ಕೊಂಡು ವ್ಯಾಸಂಗ ಮಾಡಿ ಪಾಸ್ ಮಾಡಿ, ಪ್ರೈವೇಟ್ನಲ್ಲಿ ತಿರ್ಗಿ ಕಟ್ಟಿ ಪಾಸ್ ಮಾಡಿ, ನಂತರ ಡಿಗ್ರಿ ಸೇರಿ ತುಮಕೂರು ಗೌರ್ಮೆಂಟ್ ಕಾಲೇಜಿಗೆ ಸೇರಿ BSc ಪದವೀಧರನಾದೆ. ಪದವೀಧರನಾದಮೇಲೆ ಬೇಡ, PUC ಫೇಲ್ ಆದಾಗ ನಮ್ಮ ತಂದೆ ಕೆಲಸ ಕೊಡಿ ಅಂತ ಕೇಳಿದರು ಶಿವಕುಮಾರ ಸ್ವಾಮಿಗಳನ್ನ. ಒಂದು ಪತ್ರ ಬರೆದ್ಬಿಟ್ರು, ನಿಮ್ಮ ಮಗ ಪದವೀಧರ ಆದರೆ ಒಳ್ಳೆಯದು, ಈಗ ಸದ್ಯಕ್ಕೆ ಕೆಲಸ ಬೇಡ ಅಂತ ಒಂದು ಲೆಟ್ರ್ ಬರೆದ್ಬಿಟ್ರು ನಮ್ಮ ತಂದೆಗೆ. ಆಮೇಲೆ ನಮ್ಮ ತಂದೆ ಕಾಲೇಜ್ ಸೇರಿಸಿದ ಮೇಲೆ PSc ಪಾಸ್ ಆಯಿತು. BSc ಪಾಸ್ ಆದಮೇಲೆ B.Ed ಸೇರ್ಕೊಂಡ್ರು. B.Ed ಸೇರ್ಕೊಳ್ಳೋಕ್ಕೆ ನನಗೆ ಟೀಚಿಂಗ್ ಪ್ರವೃತ್ತಿಗೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ. ಆಮೇಲೆ ಬೆಂಗಳೂರು ಸೇರಿದೆ. ಬೆಂಗಳೂರಿನಲ್ಲಿ ಸ್ವಲ್ಪ ಬಿಸ್ನೆಸ್ ಪ್ರವೃತ್ತಿಗೆ ಸ್ವಲ್ಪ ಬೆಳೆದೆ, ಇಂಪ್ರೂವ್ ಆದೆ. ಬಿಸ್ನೆಸ್ ಪ್ರವೃತ್ತಿನಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಜಮೀನು ಸಹಿತಗಳು ವ್ಯವಹಾರ ಅದರಲ್ಲಿ ಸ್ವಲ್ಪ ಅಭಿವೃದ್ಧಿ ಹೊಂದಿದೆ. ಅದರಲ್ಲೇ ನಾನು ಚೆನ್ನಾಗಿ ಅಭಿವೃದ್ಧಿ ಆದ್ದು. ಬೆಂಗಳೂರಿನಲ್ಲಿ ಒಂದು ರೂಪಾಯಿ, ನನ್ನ ಮದುವೆ ಆದಾಗ ₹1 ಇದ್ದಿದ್ದು ಇವತ್ತು ₹1000 ಬೆಳೆಸಿದ್ದೀನಿ, ಅಷ್ಟು ಅಭಿವೃದ್ಧಿ ಆಗಿದೆ. ಅದರಿಂದ ಕಂಬಾಳ ಮಠದಲ್ಲಿ ಬರ್ತೀವಿ, ಹೋಗ್ತೀವಿ. ಇವರು ವಿಶ್ವಾಸದಲ್ಲಿದ್ದಾರೆ ಕಂಬಾಳ ಸ್ವಾಮಿಗಳು. ಅಷ್ಟೇ. ಏನು ಹೇಳ್ಬೇಕು, ಸಿದ್ಧಗಂಗೆ ಬಗ್ಗೆನೂ ಅಷ್ಟೇ. ಬಂಡೆ ಮಠದೂ ಗೊತ್ತು. ಬಂಡೆ ಮಠ ಸ್ವಾಮಿಗಳು ಅವರು ವಿಶೇಷವಾಗಿ ಅವರು ಬರೋರು ಮನೆಗೆ. ಎಲ್ಲ ಸ್ವಾಮಿಗಳು ಸಾಮಾನ್ಯವಾಗಿ ಇಲ್ಲಿ ನಮ್ಮ ಪರಿಚಯ ಇರೋ ಸ್ವಾಮಿಗಳು ಎಲ್ಲರೂ ಬರ್ತಾರೆ ನಮ್ಮ ಮನೆಗೆ. ಅಂದರೆ ನೀವು ಹುಟ್ಟಿ ಬೆಳೆದಿದ್ದೆಲ್ಲ ಬಡತನದಲ್ಲ ಅಥವಾ ಆರಾಮಾಗಿದ್ರ? ಇಲ್ಲ, ನಾವು ಹೇಳ್ಕೊಂಡಿರ್ಬೇಕು ಅಂದರೆ ನಾವು ಬಡತನ ಕುಟುಂಬದಲ್ಲಿ ಬೆಳೆದವರಲ್ಲ ನಾವು. ನಮ್ಮ ತಾತನ ಕಾಲಕ್ಕೆ ಊರಿನಲ್ಲಿ ಸ್ವಲ್ಪ ಶ್ರೀಮಂತಿಕೆಯಾಗಿದ್ದವರೇ. ನಮ್ಮ ಅವಾಗೇನೆ ಶ್ರೀಮಂತಿಕೆಯಾಗಿದ್ದವರೇ, ಬಡತನದಲ್ಲಿ ಅನ್ನೋದು ಇರಲಿಲ್ಲ ನಮಗೆ. ನಮ್ಮ ತಂದೆ ಮೇಷ್ಟ್ರಾಗಿದ್ದರು, VP ಚೇರ್ಮನ್ ಆದರು ರಿಟೈರ್ಡ್ ಆದಮೇಲೆ. ಬಡತನದಲ್ಲಂತೂ ಬೆಳೆದವರಲ್ಲ, ಬಡತನದಲ್ಲಿ. ಅದರಿಂದನೇ ಸಿದ್ಧಗಂಗಾ ಮಠದ ಸೇವಾಕರ್ತರಾಗಿ ಸಾಕಷ್ಟು ಸೇವೆ ಮಾಡಿದ್ದೀವಿ ನಾವು ಮೊದಲಿಂದನೂ. ನಿಮ್ಮ ತಂದೆಯವರನ್ನು ಮಠದ್ದು ನಮ್ಮ ತಂದೆಯವರು ನಮ್ಮ 3 ಜನನೂ ಎಲ್ಲ ನಮ್ಮ ದೊಡ್ಡಪ್ಪರು ಅಂತ ಮುನಗಂಗಯ್ಯನವರು ಅಂತ ಇದ್ದರು.
ಅವರೂ ಸಾಕಷ್ಟು ಮಠದಲ್ಲಿ ಸೇವಾಕರ್ತರಾಗಿರೋರು. ನಮ್ಮದೇ ರಥೋತ್ಸವ ಇದ್ದಿದ್ದು ಪೂರ್ವ ಮುಂಚಿತವಾಗಿ ಈಗ ಯಾರಿಗೋ ಬೇರೆಯವ್ರಿಗೆ ವಹಿಸಿದ್ದಾರೆ. ಅದಕ್ಕೆ ಮುಂಚೆ ನಮ್ಮ ವಂಶದಲ್ಲೇ ರಥೋತ್ಸವ ನಡೀತಾ ಇದ್ದೆ ಸಿದ್ಧಗಂಗೆ ಮಠದಲ್ಲಿ, ಅಂಬ್ಲಗೆರೆ ಮುನಗಂಗೆ ಮತ್ತು ಅವರ ಕುಟುಂಬದವರು ಅಂತ. ಆ ರಥೋತ್ಸವ ನಮ್ಮ ಹೆಸರಲ್ಲಿಲ್ಲ. ಆದ್ದರಿಂದ ಭಾಳ ಸೇವೆ. ಇವತ್ತು ನಮಗೇನಕ್ಕೆ ಮಠದಲ್ಲಿ ಎಲ್ಲರೂ ಮರ್ಯಾದೆ ಕೊಡ್ತಾರೆ ಅಂದರೆ, ನಾವು ಪೂರ್ವಭಾವಿ ಸೇವಾಕರ್ತರು, ಅತಿ ಹೆಚ್ಚಿನ ಸೇವಾಕರ್ತರು. ಅದಕ್ಕೆ ಉದಾಹರಣೆ ಸ್ವಾಮಿಗಳು ನಮ್ಮ ಒಂದು ತಿಂಗಳು ಯಾಕೆ ನಮ್ಮೂರಿನಲ್ಲಿ ಇರ್ತಿದ್ರು ಅನ್ಬೇಕಾದ್ರೆ ಅದೇ ಕಾರಣ. ಒಂದು ತಿಂಗಳು ಇರೋರು. ಅದು ಆ ಟೈಮಲ್ಲೇನೆ ಈ ಥರ ಎಲ್ಲ ಮಾಡಿದ್ದೀರಾ ನೀವು? ಇವಾಗ ಏನು ಸಾವಿರಾರು ಜನ ಸಿಗ್ತಾರೆ? ಈಗ ಸಾವಿರಾರು ಜನ ಸಿಗ್ತಾರೆ. ಒಬ್ಬೊಬ್ಬರೇ ಒಂದೊಂದು ಲೋಡ್ ಬೇಕಾದ್ರೆ ತಂದು ಕೊಡ್ತಾರೆ, ಏನು ಬೇಕಾದ್ರೂ ಕೊಡ್ತಾರೆ. ಈಗ ಅದಕ್ಕೆ ಸಮಸ್ಯೆನೇ ಇಲ್ಲ. ಈಗ ದವಸ ಧಾನ್ಯಕ್ಕೆ ಸಮಸ್ಯೆನೇ ಇಲ್ಲ. ಮೇಂಟೆನೆನ್ಸ್ ಮಾಡಬೇಕು ಅಷ್ಟೇ. ಈಗ ಮಠದಲ್ಲಿ ಇರೋದನ್ನು ಮೇಂಟೈನ್ ಮಾಡಿಸ್ಬೇಕು, ಅದೇ ಬಂದಿರೋದು, ಅದೇ ಇರೋದು ಈಗ. ಆದರೆ ನಿಮ್ಮ ಹೇಳಿದ್ದು ಆ ಟೈಮಲ್ಲಿ ಭಿಕ್ಷಾಟನೆ ಈ ಥರ ಎಲ್ಲ ಮಾಡಿ ಕಷ್ಟಪಟ್ಟಿದ್ದಾರೆ. ಮತ್ತು ಜನಗಳಿಗೂ ಕಷ್ಟ. ಅವರು ನಮ್ಮೂರಿನಲ್ಲಿ ಒಂದು ತಿಂಗಳು ಇರಬೇಕು ಅಂದರೆ ಭಾಳ ಸರಳ ಜೀವಿ ಅವರು. ದೇವಸ್ಥಾನ ಇದೆ, ಸ್ಕೂಲ್ ಇದೆ, ಬೇಸಿಗೆ ಸಮ್ಮರು, ಹೊರಗಡೆನೇ ಫೋಲ್ಡಿಂಗ್ ಕಾಟ್ನಲ್ಲೇ ಮಲಗಿರೋರು. ಅಷ್ಟೊಂದೆಲ್ಲ ಕಷ್ಟಪಟ್ಟು ಬೆಳೆದಿದ್ದಾರೆ ಬುದ್ಧಿಯವರು. ಹೊರಗಡೆನೇ ಮಲಗೋರು. ಮತ್ತು ಅವ್ರಿಗೆ ಊಟ ಎಲ್ಲ ಯಾವ ಥರ ಪ್ರಸಾದ ವ್ಯವಸ್ಥೆ? ಅವ್ರಿಗೆ ಊಟದ ಪ್ರಸಾದ ವ್ಯವಸ್ಥೆ ಹೆಂಗೆ ಅಂದರೆ, ಬೆಳಿಗ್ಗೆ ಒಂದು ಶಿವಪೂಜೆ, ಮಧ್ಯಾಹ್ನ ಒಂದು ಶಿವಪೂಜೆ. ಮಧ್ಯಾಹ್ನ ಊಟ ಅವ್ರದ್ದೊಂದು ನಿಯಮ ಇತ್ತು. ಪೂಜೆ ಇಲ್ಲದೆ ನೀರು ಕೂಡ ಸೇವಿಸ್ತಿರಲಿಲ್ಲ ಅವರು, ಕಡೆವರೆಗೂ ಅಷ್ಟೇ. ಮೊದಲಿಂದ ಅವತ್ತಿಂತ ಅಂತಲ್ಲ, ಕಡೆ ಅವ್ರು ಐಕ್ಯವಾಗುವವರೆಗೂ ನೀರು ತಗೊಳ್ತಿರಲಿಲ್ಲ, ಕುಡಿತಿರಲಿಲ್ಲ ಅವರು. ಆ ನಿಯಮದಲ್ಲಿದ್ದರು ಅವರು. ಬೆಳಿಗ್ಗೆ ಒಂದು ಮನೇಲಿ ಪೂಜೆ ಆದರೆ, ಶಿವಪೂಜೆ ಆದರೆ ಏನು ಪ್ರಸಾದ ಆಗುತ್ತೆ ಅದೇ. ತಿರ್ಗಿ ಮಧ್ಯಾಹ್ನ ಪ್ರಸಾದ ಆಗೋರು ಏನು ನೀರು ಕೂಡ ತಗೊಳ್ತಿರಲಿಲ್ಲ. ಮಧ್ಯಾಹ್ನ ಪ್ರಸಾದ ತಕ್ಷಣ ತಿರ್ಗದ ಸಾಯಂಕಾಲ ಮಧ್ಯಾಹ್ನದವರೆಗೂ ಅಕ್ಕಪಕ್ಕ ಸುತ್ತ ಹಳ್ಳಿ ಒಳಗೆ ಭಿಕ್ಷೆಗೆ ಹೋಗೋರು, ಪ್ರಯಾಣ ಬೆಳೆಸೋರು. ಮಧ್ಯಾಹ್ನದ ತನಕ ಮಧ್ಯೇನ ಮಠಕ್ಕೆ ಬಂದ್ಬಿಟ್ಟು ವಾಪಸ್ ಬರೋರು. ಹಾಗೆ ಎಲ್ಲರನ್ನೂ ಹೆಂಗೆ ಮಾತಾಡಿಸ್ತಾ ಇದ್ರು ನಿಮ್ಗೆ ಗೊತ್ತಿರೋ ಹಂಗೆ? ಆವಾಗ ವಾಕ್ಚಾತ್ಯರು ಅವರಿಗೆ ಭಾಷಣ ವಿಶೇಷದಲ್ಲಿ ಅವರು ಅತಿ ಹೆಚ್ಚಿನ ಇದು ಅಂದರೆ ಅವರಿಗೆ ಡಾಕ್ಟ್ರೇಟ್ ಸಿಕ್ಕಿದ್ದು. ಅದರಿಂದನೇ ಅವರು ಅತ್ಯುತ್ತಮವಾದ ಭಾಷಣಕಾರರು. ತುಂಬ ಚೆನ್ನಾಗಿ ಭಾಷಣ ಮಾಡೋರು. ಆಗಿನ ಕಾಲಕ್ಕೆ ತುಂಬ ಚೆನ್ನಾಗಿ ಎಲ್ಲ ಜನಗಳಲ್ಲೂ ವಿಶ್ವಾಸ ಮಾತಾಡೋರು. ಎಲ್ಲ ಜನಗಳು ಭಕ್ತಿಯಾಗಿರೋರು. ನಮ್ಮೂರಿಗೆ ಬಂದರೆ ಇನ್ನೊಂದು ಏನಪ್ಪ ಅಂದರೆ, ಎಲ್ಲ ಜನಗಳ ಮುಂದೆನೂ ಅವತ್ತು ಭಕ್ತಿಯಿಂದ ಅವರು ನೆಲ ಸಾರಿಸ್ಬಿಟ್ಟು ರಂಗೋಲಿ ಇಟ್ಬಿಟ್ಟು, ಅವರಿಗೆ ನೆಲ ಇದು ಸಗಣಿ ಬಗ್ಳು ಸಾರಿಸ್ಬಿಟ್ಟು ರಂಗೋಲಿ ಹಾಕೋದು ಅಂದರೆ ಭಾಳ ಇಷ್ಟ ಅದು ದೇವ್ರಿಗೆ. ನಮ್ಮ ಊರು ತುಂಬಾ ಬಗ್ಗಡು ಸಾರಿಸ್ಬಿಟ್ಟು ರಂಗೋಲಿ ಹಾಕ್ಬಿಟ್ರವ್ರು ಎಲ್ಲರ ಮನೆ ಮುಂದೆನೂ ಅಂತ. ಆಮೇಲೆ ವಿಶೇಷವಾಗಿ ಇನ್ನೊಂದು ವಿಶೇಷ ಏನಂದರೆ, ಇವ್ರಿಗೆ ಅಡ್ಡಪಲ್ಲಕ್ಕಿ ಇಲ್ಲ. ನಮ್ಮೂರದ್ದು ನಾವು ಅಡ್ಡಪಲ್ಲಕ್ಕಿ ಮಾಡಿವಿ ಸ್ವಾಮಿಗಳಿಗೆ, ಶಿವಕುಮಾರ ಸ್ವಾಮಿಗೆ. ನಾವು ನಮ್ಮೂರಲ್ಲಿ ಅಡ್ಡಪಲ್ಲಕ್ಕಿ ಮಾಡಿಬಿಡಿವಿ, ಉತ್ಸವನೇ ಮಾಡಿವಿ. ಅದು ಹಿಂದಿನ ಕಾಲದ ಆವಾಗಿನ ಅಳುಬ್ರಾರಿದ್ದಾರೆ, ಅವ್ರಿಗೆಲ್ಲ ಗೊತ್ತು. ಬಟ್ ಎಷ್ಟೊಂದು ಜನ ಹೋಗ್ಬಿಟ್ಟಿರ್ತಾರೆ. ಈಗ ಯಾರೂ ಇಲ್ಲ, ಆ ಕಾಲದವ್ರು ಯಾರೂ ಇಲ್ಲ. ನಮ್ಮ ತಂದೆ ಪೀಳಿಗೆನವ್ರು ಮಠದಲ್ಲಿ ಗಂಗಪ್ಪ ಅವರಿದ್ದರು, ಅವರಿಲ್ಲ. CM ಇದ್ದರು, ಅವರಿಲ್ಲ. ಇನ್ನೂ ಕೆಲವರು ಇದ್ದರು, ಯಾರೂ ಇಲ್ಲ, ಹಳಬರು. ಈಗ ನಮ್ಮ ತಂದೆ ಪೀಳಿಗೆಯವರು, ಉದ್ದಾಮ ಸ್ವಾಮಿಗಳ ಪೀಳಿಗೆ, ನಮ್ಮ ತಂದೆ ಪೀಳಿಗೆ, ಅವ್ರ ಪೀಳಿಗೆಯವರು ಅವರು. ಯಾರೂ ಇಲ್ಲ ಅವ್ರ ಪೀಳಿಗೆಯವರು. ಅವರ ದೊಡ್ಡ ಬುದ್ಧಿಯವರ ಕೊನೆ ದಿನಗಳು ನಿಮ್ಗೆ ಹೆಂಗಿತ್ತು? ಕೊನೆ ದಿನಗಳು ಏನು, ಅವರು ಅವರ ದೈವ ಪ್ರೇರಿತರವರು, ದೈವ ಶಕ್ತಿ ಇರೋರು. ಅವರು ಏನು ಮೂಕ ಪ್ರೇಕ್ಷಕರಾಗ್ಬಿಟ್ರು. ಅವ್ರಿಗೆ ಏನು ಮಾತಾಡ್ತಿರಲಿಲ್ಲ ಹೆಚ್ಚಿಗೆ. ಮೊದಲಿಂದನೂ ಯಾರೂ ಹೆಚ್ಚಾಗಿ ಮಾತಾಡ್ತಿರ್ಲಿಲ್ಲ. ಈ ಕಡೆಗಿಂದಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ದಿಸೆ ಅವರು. ಆಮೇಲೆ ಇನ್ನೊಂದು ವಿಶೇಷ, ಕಡೆಯವರೆಗೂ ಅವರು ಲಿಂಗ ಪೂಜೆ ಅನ್ನೋದು ಬಿಟ್ಟೇ ಇರಲಿಲ್ಲ. ಆಸ್ಪತ್ರೆಯಲ್ಲಿದ್ದಾಗಲೂ ಕೂಡ ಶಿವಲಿಂಗ ಪೂಜೆ ಮಾಡಲೇಬೇಕಾಗಿತ್ತು. ಹಿಂಗೆ ಶಿವಲಿಂಗ ಪೂಜೆ ಮಾಡದೇ ಇರ್ತಾನೆ, ಕಲೆಯವರೆಗೂ ಪೂಜೆ ಮಾಡಿದ್ದಾರೆ ಅವರು. ವಿಡಿಯೋ ಸಹ ಇದೆ ನಮ್ಮ ಹತ್ರ. ಹಾಂ, ಯುವತಿ ಎಲ್ಲ ಇದು ಮಾಡ್ಕೊಳ್ಳೋದು ಅವೆಲ್ಲ. ಶಿವಪೂಜೆ ಮಾತ್ರ ಆಸ್ಪತ್ರೆಯಲ್ಲಿದ್ದಾಗಲೂ ಶಿವಲಿಂಗ ಇಟ್ಕೊಂಡು ಪೂಜೆ ಮಾಡೇ ಅವರು ಇರ್ತಾ ಇದ್ದಿದ್ದು. ಅದು ಕೆಲವಿಗೆ ಗೊತ್ತು, ಎಲ್ಲರಿಗೂ ಗೊತ್ತಿಲ್ಲ ಅದು. ನಿಮ್ಮ ಊರ್ದು ಹೇಳಿದ್ರಲ್ಲ, ಅದು ಎಷ್ಟು ಒಂದು 60s ನಡೆದಿರೋದ? 1960? ಇಲ್ಲ, ಅದು ನಾನು ಹೇಳಿದ ಕತೆ 1955, 55, 54, 53, 52ನೇ ಇಸ್ವಿಯಿಂದ. ನೀವು ಅವಾಗ ಇನ್ನು ಹುಡುಗರ? ನಾನು 48ನೇ ಇಸ್ವಿ. ನಾನು 5 ವರ್ಷದ ಹುಡುಗ 53ನೇ ಇಸ್ವಿಗೆ. ನಾನು 5 ವರ್ಷ 6 ವರ್ಷದಿಂದನೇ
ನಮ್ಮಲ್ಲಿ ಭಾಳ ಭಕ್ತಿ. ನಮ್ಮನಿಗೆ ಶಿವಕುಮಾರ ಸ್ವಾಮಿಗಳು, ಸಿದ್ಧಗಂಗಾ ಮಠ ಶಿವಕುಮಾರ ಸ್ವಾಮಿಗಳು ಅಂದರೆ ಅವರೇ ದೇವರು. ಆಗಿನ ಕಾಲಕ್ಕೆ ನಾವು ದೇವರು ಅನ್ನೋ ಥರ ಈಗ ಹಂಗೆ ಜನಗಳನ್ನ ನಡೆದಾಡೋ ದೇವರು ಅಂತಾರೋ ಪಬ್ಲಿಕ್ ಸಾರ್ವಜನಿಕರು. ನಮ್ಮೂರಿನ ಕಡೆ ಜನ ನಾವು ಅವ್ರ ದೇವರು ಅನ್ನೋ ಭಾವನೆಯಲ್ಲಿದ್ದ ಅವಾಗ್ಯನೇ ಅವ್ರನ್ನ ಕಂಡ್ರೆ. ಹೌದು, ಶಿವಕುಮಾರ ಸ್ವಾಮಿಗಳು ಆಗಿನ ಕಾಲಕ್ಕೆ 53ನೇ ಇಸ್ವಿಗೆ ನಾವು ದೇವರು ಅನ್ನೋ ಸಂಬಂಧದಲ್ಲಿದ್ದು. ಅಷ್ಟು ಭಕ್ತಿಯಿಂದ ನಡ್ಕೊಳ್ಳೋರು. ನಮ್ಮೂರು ಜನ ಎಲ್ಲ ಎಲ್ಲರೂ ಭಕ್ತಿ ಮಾತ್ರ ನಡ್ಕೊಳ್ಳೋರು. ಆದರೆ ಸಹಾಯ ಮಾಡೋಕ್ಕೇನು ಅಷ್ಟೊಂದು ಅನುಕೂಲ ಪ್ರವೃತ್ತಿ ಇರಲಿಲ್ಲ ಬೇರೆಯವರೆಲ್ಲ. ಅದು ನಮ್ಮದೊಂದು ಕುಟುಂಬದವ್ರು ಮಾತ್ರ ಸಹಾಯ ಮಾಡಿವು. ಅಂದರೆ ನಮ್ಮ ಅಳಸಿದ್ದಯ್ಯ ತಾತ, ನಾವು 4 ಜನ ಗಂಡು ಮಕ್ಕಳು, ಮುನಗಂಗಯ್ಯ, ನಂಜುಂಡಯ್ಯ, ಸಿದ್ದಯ್ಯಮೇಷ್ಟ್ರು, ಚೆನ್ನವೀರಯ್ಯ. ನಾನು ಸಿದ್ದಯ್ಯಮೇಷ್ಟ್ರು ಮಗ. ಸಿದ್ದಯ್ಯಮೇಷ್ಟ್ರು ಅನ್ನೋರು. ಆಮೇಲೆ ಇನ್ನೊಂದು ಮಾಡೋರು ನಮ್ಮ ತಂದೆ. ಅವಾಗೆಲ್ಲ ನಮ್ಮೂರಿಗೆ ಬಸ್ ಇರಲಿಲ್ಲ, ಪ್ರಯಾಣಕ್ಕೆ ಹೋಗೋಕ್ಕೆ ಬರೋಕ್ಕೆ ಬಸ್ ಇರಲಿಲ್ಲ. ಯಾರಾದ್ರು ನಮ್ಮ ತಂದೆನ ಕರ್ಸ್ಕೋಬೇಕು ಅಂದರೆ ಮಠದಲ್ಲಿ ಒಬ್ಬ ಕೆಮ್ಮನಂಜ ಶಾಸ್ತ್ರಿಗಳು ಅಂತ ಇದ್ದರು, ಉಗ್ರಾಣದ ಸ್ಟೋರ್ ಕೀಪರು. ಅವ್ರನ್ನ ಟ್ರೈನಲ್ಲಿ ಕಳಿಸ್ಬಿಟ್ಟು ಜೊತೇಲಿ ಕರ್ಸ್ಕೊಳ್ಳೋರು ಮಠಕ್ಕೆ. ಆಮೇಲೆ ಇನ್ನೊಂದು ಏನಂದರೆ ವಿಶೇಷತೆ, ಪೂರ್ವ ನಮ್ಮೂರಿಗೆ ಬರ್ಬೇಕಾದ್ರೆ ಇದಿರಲಿಲ್ಲ ಅವಾಗ, ಬಸ್ಸು ಕಾರು ಏನೂ ಇರಲಿಲ್ಲ ನಮ್ಮೂರಿನ ಅವಾಗ ಹಿಂದೆ 53ರಲ್ಲಿ. ಏನದ್ರಲ್ಲಿ ಬರ್ಬೇಕು, ಇತ್ತೀಚೆಗೆ ಟಾಂಗಾ ಅದ್ದು. ಆ ಟಾಂಗಾ ಗಾಡಿಗೂ ಮುಂಚೆ ಬರೋರು ನಮ್ಮೂರಿಗೆ. ಬರಬೇಕಾದ್ರೆ ಟ್ರೈನ್ಗೆ ಬರ್ತಾಯಿದ್ದಿದ್ದು. ಟ್ರೈನಲ್ಲಿ ಬಂದು ದೊಡ್ಡಬೇಲೆ ಟ್ರೈನಲ್ಲಿ ಇಳಿದು ದೊಡ್ಡಬೇಲೆಯಿಂದ ನಮ್ಮ ಎತ್ತಿನ ಗಾಡೀಲಿ ನಮ್ಮೂರಿನ ಜನ ಕರ್ಕೊಂಡು ಕುಂಡಿಸ್ಕೊಂಡು ನಮ್ಮೂರಿಗೆ ಬರೋ. ಆಮೇಲೆ ಇನ್ನೊಂದು, ಶಿವಕುಮಾರ ಸ್ವಾಮೀಜಿ ನಮ್ಮ ತಂದೆ ಕತೆ ಹೇಳೋರು, ಕೆಲವು ಕತೆಗಳು ಹೇಳೋರು. ಭಾಳ ಭಯ ಅಂತೆ ವಿಧಾನ ಸ್ವಾಮಿಗಳು ಕಂಡ್ರೆ ಇದು ಶಿವಕುಮಾರ ಸ್ವಾಮಿಗಳಿಗೆ. ಅವರು ಎದುರುಗಡೆ ನಿಂತ್ಕೊಂಡು ಮಾತಾಡ್ತಿರ್ಲ್ವಂತೆ. ಏನಾದರೂ ಕೇಳಕ್ಕೆ ಹೋದರೆ ನಮ್ಮ ಶಿವಕುಮಾರ ಸ್ವಾಮೀಜಿ ಚಿಕ್ಕವ್ರನ್ನ ಕರ್ಕೊಂಡು ಹೋಗ್ಬೇಕು ಬಿಂದಕ್ಕೆ ಮನೆಗೆ ಊರಿಗೆ ಅಂದರೆ ಎದುರುಗಡೆ ಹೋಗಿ ನಿಂತ್ಕೊಂತಿರುವಂತೆ, ಬಾಗಿಲು ಹಿಂದುಗಡೆ ನಿಂತಿರುವಂತೆ. ಮಂಚದ ಮೇಲೆ ಸ್ವಾಮಿಗಳು ವಿಧಾನ ಸ್ವಾಮಿಗಳು ಕುಳಿತಿದ್ರೆ ಅಲ್ಲೋಗಿ ನಮ್ಮ ತಂದೆ ಮಾತಾಡಿದರೆ ಇವರು ಕದಿನಿಂದ ಸುಮ್ಮನೆ ನಿಂತಿರೋರಂತೆ. ಆಮೇಲೆ ಸ್ವಾಮಿಗಳೇ ಹೋಗ್ರಿ, ಏನು ಕರೀತಾವ್ರೆ ಅಂದಂತೆ ಹೇಳೋರಂತೆ. ಆಗ ಟ್ರೈನ್ನಲ್ಲೇ ಓಡಾಡ್ತಿದ್ದಿದ್ದು. ಆಗ ಸಿದ್ಧಗಂಗಾ ಮಠ ಆಗಿನ ಕಾಲಕ್ಕೆ ಏನಂತ ಶ್ರೀಮಂತನ ಇರಲಿಲ್ಲ, ಭಾಳ ಬಡತನವಾಗಿದ್ದು ಮಠ. ಈಗ ಎಲ್ಲ ಸಾಕಷ್ಟಿದೆ, ವ್ಯವಸ್ಥೆ ಮಾಡಬೇಕು, ಸುಧಾರಿಸ್ತಾ ಇದೆ, ಚೆನ್ನಾಗಿದೆ. ಇವತ್ತು ನೋಡಿದೆ, ನನಗೆ ಸಮಾಧಾನಕ್ಕೂ ತುಂಬ ಸಂತೋಷ ಆಯಿತು. ಸಿದ್ಧಗಂಗಾ ಮಠದ ವ್ಯವಸ್ಥೆ, ದಾಸೋಹದ ನೋಡಿ ತುಂಬ ಸಂತೋಷ ಆಯಿತು. ನಿಮ್ಗೊಂದು ಸ್ವಲ್ಪ ನೆನಪಿರೋ ಹಂಗೆ ದಾಸೋಹ ಹೇಗಿತ್ತು ಅಲ್ಲಿ ಅವಾಗ ದಾಸೋಹ ಹೇಗಿತ್ತು? ಊಟ ಎಲ್ಲ ಏನೇನು ಕೊಡ್ತಿದ್ರು? ದಾಸೋಹ ಆಗಿನ ಕಾಲಕ್ಕೆ ತಕ್ಕಂತೆ ಆಗಿನ ಕಾಲದಲ್ಲಿ ರಾಗಿ ಮುದ್ದೆ ಊಟ ಸಿಗೋದೇ ಕಷ್ಟ ಇತ್ತು ಜನಗಳಿಗೆ. ಅಂಥದ್ರಲ್ಲಿ ಅನ್ನ ಎಲ್ಲಿ ಸಿಗುತ್ತೆ? ಅನ್ನೋದು ನೋಡಿರಲಿಲ್ಲ ನಮ್ಮ ಬೆಂಗಳೂರು ರೂರಲ್ ಎಲ್ಲೂ ನಮ್ಮ ಇದರಲ್ಲಿ ಅನ್ನ ಸಿಗ್ತಾ ಇರಲಿಲ್ಲ ಅವಾಗ. ಅಂಥದ್ರಲ್ಲಿ ಲಿಮಿಟಾಗಿ ಅನ್ನ ಇಡೋರು, ಸಾಕಷ್ಟು ಊಟ ಮಾಡುವಷ್ಟು ಮುದ್ದೆ ಇಡೋರು ದಾಸೋಹದಲ್ಲಿ. ಅದರಲ್ಲೂ ವಿಶೇಷವಾಗಿ ಹೊರಗಡೆ ಜನಾಂಗ ಈ ಮುದ್ದೆ ವಿಶೇಷವಾಗಿ ಊಟ ಮಾಡೋರು. ನಾನು ಒಂದು ಸರಿ ಊಟಕ್ಕೆ ಬಡ್ಸೋಕೆ ಹೋದರೆ ಕೆಲವು ಜನ ಹಿಂಗೆ ಕೈ ಒಡ್ಬಿಡೋರು, ಕೈ ತುಂಬ ಇಡಬೇಕು, ಹಿಂಗೆ ಮುದ್ದೆ ತುಂಬಿಡ್ಬೇಕಾಗಿತ್ತು. ಅನ್ನ ಲಿಮಿಟಾಗಿ 2 ಇಪ್ಪಡಿ ಹಿಂಗೆ ಅನ್ನ ಇಡೋರು. 2 ಇಪ್ಪಡಿ ಅಷ್ಟೇ, ಅದು ಕಾನ್ಸ್ಟೆಂಟ್, ಅದು ಸ್ಥಿರ ಅಷ್ಟೇ, ಫಿಕ್ಸೆಡ್ ಅದು. ಅನ್ನ ಮಾತ್ರ ಫಿಕ್ಸೆಡ್, ಅದ್ರ ಮೇಲೆ ಹೆಚ್ಚಿಗೆನೂ ಇಲ್ಲ ಕಡಿಮೆನೂ ಇಲ್ಲ. ಮುದ್ದೆ ಮಾತ್ರ ಎಷ್ಟು ಬೇಕಾದ್ರೂ ಊಟ ಮಾಡ್ಬೋದಾಗಿತ್ತು. ಕೆಲವರು ನಮ್ಮ ಒಳಗಡೆ ಜನಾಂಗ ಅಷ್ಟು ಊಟ ಮಾಡ್ತಿರಲಿಲ್ಲ, ಹೊರಗಡೆ ಜನಾಂಗ ಹಿಂಗೆ ಕೈ ಒಡ್ಬಿಡೋರು. ಅದು ತುಂಬ ತುಂಬಬೇಕಾಗಿತ್ತು, ಇಷ್ಟಪ್ಪ ಮುದ್ದೆ ಮಾಡ್ತಿದ್ದು, ಅದು ತುಂಬ ಕೈ ತುಂಬ ತುಂಬಿಗೋ ಊಟ ಮಾಡಿಬಿಡೋರು ಅವರು. ಅಷ್ಟು ರಾಗಿ ಕೂಡಾಕೋರು. ಅದರಿಂದನೇ ರಾಗಿ ನಮ್ಮೂರಿನಲ್ಲಿ ಬಂದು ರಾಗಿ ಕಲೆಕ್ಟ್ ಮಾಡ್ತಿದ್ದು ದೇವರು. ಆಮೇಲೆ ಇನ್ನೊಂದು ಭತ್ತಕ್ಕೆ ಸ್ವಲ್ಪ ದಿನ ಸಕಲೇಶ್ಪುರದಲ್ಲಿ ಕ್ಯಾಂಪ್ ಮಾಡೋರು. ಆ ಏರಿಯಾ ಸ್ವಲ್ಪ ಜಾಸ್ತಿ ಅಲ್ಲ, ಅಲ್ಲಿ ಭತ್ತ ಬೆಳೆ ಏರಿಯಾನೇ ಅದು. ಕಾಫಿನೂ ಬೆಳೀತಾರೆ, ಕಾಫಿ ಏಲಕ್ಕಿ ಅವೆಲ್ಲ ಬೆಳೀತಾರೆ, ಸೈಡ್ ಬೆಳೆ. ಇದು ವಿಶೇಷವಾಗಿ ತಗ್ಗಿನ ಜಾಗ ಆದ್ದರಿಂದ ಅಲ್ಲಿ ವಿಶೇಷವಾಗಿ ಭತ್ತ ಸಿಗೋದು. ಭತ್ತನೂ ಬರೋದು ಅಲ್ಲಿಂದ. ಹಾಸನ, ಆಲೂರು, ಹಾಸನ, ಸಕಲೇಶ್ಪುರ, ಮಡಿಕೇರಿ, ಕೂರ್ಗು ಅಲ್ಲೆಲ್ಲ ಆ ಕಡೆಯಿಂದ ಭತ್ತ ಬರೋದು. ಸೊ ಸಾಕಷ್ಟು ಕೊಳ್ಳೋರು, ಆದಷ್ಟು ಕೊಳ್ಳೋರು. ಆಮೇಲೆ ಆಗಿನ ಕಾಲದಲ್ಲಿ ಅಷ್ಟು ದಾಸೋಹ ನಡೆಸೋದು ಕಷ್ಟ ಇತ್ತು, ಊಟ ಅನ್ನ ಸಿಗ್ತಾ ಇರಲಿಲ್ಲ. ಎಲ್ಲ ನಮಗೆ ಅಂತಲ್ಲ, ಎಲ್ಲ ಹಲವರು ಅನ್ನನೇ ನೋಡಿರಲಿಲ್ಲ. ಇವಾಗ ಅನ್ನ ಅನ್ನೋದು ಲೆಕ್ಕ ಇಲ್ಲ ಹಂಗಾಗಿದೆ ಜನಗಳಿಗೆ. ಆಗಿನ ಕಾಲದಲ್ಲಿ ಅನ್ನ ಸಿಗ್ತಾ ಇರಲಿಲ್ಲ, ತುಂಬ ಕಷ್ಟದ ಜೀವನ. ಅದು ಯಾಕೆ ಇನ್ನೊಂದು, ಈಗಿನ ಕಾಲದಲ್ಲಿ ಬೆಳೆ ಬೆಳಿಬೇಕಾದ್ರೆ 1 ಎಕರೆಗೆ
ಆ ಕಾಲದಲ್ಲಿ ಒಂದು ಎಕರೆಗೆ 3 ಕ್ವಿಂಟಲ್ 4 ಕ್ವಿಂಟಲ್ ಭತ್ತ ಅಷ್ಟೇ ಬೆಳೀತಿದ್ದು. ಇವಾಗ 30 ಕ್ವಿಂಟಲ್ 40 ಕ್ವಿಂಟಲ್ ಒಂದು ಎಕರೆ ಭತ್ತ ಬೆಳೀತಾರೆ. ರಾಗಿನೂ ಅಷ್ಟೇ. ಆಗಿನ ಕಾಲದಲ್ಲಿ ರಾಗಿ 3 ಮೂಟೆ 4 ಮೂಟೆ ಬೆಳೀತಿದ್ದು. ಇವತ್ತು 20 ಮೂಟೆ ರಾಗಿ ಬೆಳೀತಾರೆ ಒಂದು ಎಕರೆಗೆ, 25 ಮೂಟೆ ಬೆಳೀತಾರೆ. ಅಂಥ ಇಳುವರಿ ಬೆಳೆ ಇದೆ ಈಗ. ಮತ್ತೆ ಅವಾಗೆಲ್ಲ ನ್ಯಾಚುರಲ್ ಆಗಿತ್ತು. ನ್ಯಾಚುರಲ್ ಆಗಿತ್ತು ಅವಾಗ. ಆ ನ್ಯಾಚುರಲ್ ಈಗ ಇದು ಫರ್ಟಿಲೈಸರು, ಕೆಮಿಕಲ್ ಫರ್ಟಿಲೈಸರ್ ಏನೂ ಇರಲಿಲ್ಲ. ಬರೀ ಕೊಟ್ಟಿಗೆ ಗೊಬ್ಬರನೇ ಆಗ್ತಾಯಿದ್ದು. ಇತ್ತೀಚೆಗೆಲ್ಲ ಈ ಫರ್ಟಿಲೈಸರ್ ಬಂದು ಎಲ್ಲ ಜಾಸ್ತಿ ಆಗಿ ಜಾಸ್ತಿ ಬೆಳೆನೂ ಫಸಲು ಬರುತ್ತೆ, ಫಲನೂ ಬರುತ್ತೆ, ರೋಗನೂ ಬರುತ್ತೆ, ಫಲನೂ ಬರುತ್ತೆ. ನಿಮ್ಮ ಅಪ್ಪ ಅಮ್ಮನ ಹೆಸರೇನು ಸರ್? ನಮ್ಮ ತಂದೆಯವ್ರ ಹೆಸರು ಎಂ ಸಿದ್ದಪ್ಪ ಅಂತ, ತಾಯಿಯವ್ರ ಹೆಸರು ಸಿದ್ದಮ್ಮ ಅಂತ. ಅಣ್ಣ ತಮ್ಮದಿರು ಅಣ್ಣ ತಮ್ಮಂದರು ಮಾರ್ಕಂಡೇಯ ಸ್ವಾಮಿ ಅಂತ ಇದ್ದರು. ನಮ್ಮ ಅಣ್ಣವರು, ಸ್ವಂತ ಅಣ್ಣವರು. ನಮಗೆ 2 ಗಂಡು ಮಕ್ಕಳು, ನಾವು 3 ಜನ ಹೆಣ್ಮಕ್ಳು. ನಮ್ಮ ತಂದೆಗೆ 3 ಜನ ಹೆಣ್ಮಕ್ಳು ಇಲ್ಲ, ನಮ್ಮ ಅಣ್ಣವರು ಇಲ್ಲ, ನಾನೊಬ್ಬನೇ ಇರೋದೀಗ. ಮತ್ತು ನಮ್ಮ ದೊಡ್ಡಪ್ಪವ್ರಿಗೆ ಒಬ್ಬರು ಗಂಡು ಮಗ, ಅವ್ರಿಗೆ 3 ಜನ ಹೆಣ್ಮಕ್ಳು. ತಿರ್ಗಿ ನಂಜುಂಡಯ್ಯ ಅನ್ನೋರಿಗೆ ಅವ್ರಿಗೂ ಒಬ್ಬರೇ ಗಂಡು ಮಗ, ಅವ್ರಿಗೂ 3 ಜನ ಹೆಣ್ಮಕ್ಳು. ಮತ್ತು ಚೆನ್ವೀರಯ್ಯ ಅನ್ನೋರು ಚಿಕ್ಕವರೊಬ್ಬರಿದ್ದರು, ಅವ್ರಿಗೇನು ಒಬ್ಬರೇ. ನಮ್ಮ ತಂದೆಗೆ ಒಬ್ಬರೇ, ನಾವು ಇಬ್ಬರು ಗಂಡು ಮಕ್ಕಳು ನಮಗೆ. ಆ ಚೆನ್ವೀರಯ್ಯ ಅನ್ನೋರ್ಗೂ ಒಬ್ಬರೇ ಗಂಡು ಮಗ, ಅವ್ರಿಗೆ 3 ಜನ ಹೆಣ್ಮಕ್ಳು. ನಿಮ್ಮ ಮಕ್ಕಳು? ನಮಗೆ 2 ಗಂಡು ಮಕ್ಕಳು. ಅವ್ರು ಏನು ಮಾಡ್ತಿದ್ದಾರೆ? ಒಬ್ಬರು ಸಿಮೆಂಟ್ ಆ್ಯಂಡ್ ಸ್ಟೀಲ್ ಬಿಸ್ನೆಸ್ ನಡೆಸ್ತಾರೆ, ಒಬ್ಬರು ಅಸಿಸ್ಟೆಂಟ್ ಪ್ರೊಫೆಸರ್ ನಿಟ್ಟೆ ಮೀನಾಕ್ಷಿ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ, ಯಲಹಂಕದಲ್ಲಿ ನಿಟ್ಟೆ ಮೀನಾಕ್ಷಿ ಅಂತ ಇಂಜಿನಿಯರಿಂಗ್ ಕಾಲೇಜ್. ನಿಮ್ಮ ಸೇವೆ ಹಿಂಗೆ ನಡೀತಾ ಹೋಗಲಿ. ತುಂಬ ಖುಷಿ ಆಯಿತು ನಿಮ್ಮ ಒಂದು ಬೈಟ್ಸ್ ತೊಗೊಂಡು. ಥ್ಯಾಂಕ್ ಯು ಸರ್. ನಮ್ಮ ಮನೆಯವರು ಮಂಜುಳಾದೇವಿ ಅಂತ ಆಫ್ ಮಾಡಿದರು. ಇಲ್ಲ ಮಂಜುಳಾದೇವಿ ಅಂತ ಒಳ್ಳೆ ಕುಟುಂಬದಲ್ಲಿ ಲಗ್ನವಾಗಿದ್ದೆ ನಾನು. ಆದರೆ ದೈವಾಧೀನ ಏನು ಮಾಡೋದು, ಈ ಕಾಲವಾದರೂ ಅಲ್ಲಿ 5 ವರ್ಷ ಆಯಿತು ದೈವಾಧೀನರಾದರು, ವಿಧಿವಶರಾಗಿದ್ದಾರೆ. ಅವ್ರು ಒಳ್ಳೆ ಪತ್ನಿ ಸಿಕ್ಕಿದ್ರು ನನಗೆ, ಒಳ್ಳೆ ಮಕ್ಕಳನ್ನೂ ಕೊಟ್ಟಿದ್ದಾರೆ. ಏನೂ ತೊಂದರೆ ಇಲ್ಲ, ನಡ್ಕೊಂಡು ಹೋಗ್ತಾಯಿದೆ. ಒಳ್ಳೆ ಕುಟುಂಬದಲ್ಲೇ ಮದುವೆ ಆಗಿತ್ತು ನನಗೆ, ಒಳ್ಳೆ ಜನಾಂಗ. ಓಕೆ ಸರ್, ನಿಮ್ಮ ಸೇವೆ ಹಿಂಗೆ ಮುಂದುವರಿಲಿ. ಥ್ಯಾಂಕ್ ಯು.